ಹಾಯ್ ಹಲೋ ನಮಸ್ತೆ. ನಾನಿವತ್ತು ಒಂದು ಟಿಪ್ ಜೊತೆ ಬಂದಿದ್ದೀನಿ. ಮೇನ್ಲಿ ಫಾರ್ ಪ್ರೆಗ್ನೆಂಟ್ ವುಮೆನ್. ಪ್ರೆಗ್ನೆಂಟ್ ಆದಮೇಲಿಂದ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ನನ್ನ ಮಗು ಹೇಗೆ ಬೆಳೀತಿದೆ, ವೀಕ್ಲಿ ವೈಸ್ ಮಂತ್ಲಿ ವೈಸ್ ಹೇಗೆ ಡೆವಲಪ್ ಆಗ್ತಿದೆ, ಮತ್ತು ಅದು ಜೆಂಡರ್ ಏನು ಅನ್ನೋ ಎಲ್ಲ ಕ್ಯೂರಿಯಾಸಿಟಿ ಇರುತ್ತೆ. ಸೊ ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಏನು ಮಾಡ್ತಾರೆ, ಗೂಗಲಲ್ಲಿ ಚೆಕ್ ಮಾಡೋದು, ಅಥವಾ ಯಾವುದೋ ಸೋಷಿಯಲ್ ಮೀಡಿಯಾದಲ್ಲಿ ಚೆಕ್ ಮಾಡೋದು, ಅಥವಾ ಇನ್ನೊಬ್ರದ್ದು ಯಾರ್ದೋ ಒಪಿನಿಯನ್ ತೊಗೊಳಕ್ಕೆ ಹೋಗೋದು. ಅದರಿಂದ ಬರುವಂಥ ನೆಗೆಟಿವ್ ಆನ್ಸರ್ಸ್ ಅವನ್ನ ತುಂಬ ಡಿಸ್ಟರ್ಬ್ ಮಾಡುತ್ತೆ ಮತ್ತು ಡಿಪ್ರೆಸ್ಡ್ ಮಾಡುತ್ತೆ. ನನ್ನ ಒಂದು ಒಪಿನಿಯನ್ ಏನಂದರೆ, ನಿಮ್ಮ ಪ್ರೆಗ್ನೆನ್ಸಿ ಟೈಮಲ್ಲಿ ನೀವು ಈ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ನಿಮ್ಮ ಪ್ರೆಗ್ನೆನ್ಸಿ ಟೈಮಲ್ಲಿ ನೀವು ತುಂಬ ಸೆನ್ಸಿಟಿವ್ ಆಗಿರ್ತೀರ. ಆ ಒಂದು ಆನ್ಸರ್ಸ್ನ ಇಟ್ಕೊಂಡು ನಿಮ್ಮ ಥ್ರೂಔಟ್ ಪ್ರೆಗ್ನೆನ್ಸಿ ನೀವು ಎಂಜಾಯ್ ಮಾಡೋಕ್ಕಾಗಲ್ಲ, ಮತ್ತು ನಿಮ್ಮ ಥ್ರೂಔಟ್ ಪ್ರೆಗ್ನೆನ್ಸಿಯಲ್ಲಿ ನೀವು ಡಿಪ್ರೆಸ್ಡ್ ಆಗಿರ್ತೀರ. ನಿಮ್ಮ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಆದರೆ ಬೆಟರ್ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು. ಯಾಕೆಂದರೆ ಅದು ನಿಮಗೆ ಒಳ್ಳೆ ಸೊಲ್ಯೂಷನ್ನ ಕೊಡುತ್ತೆ. ಅದು ಇದು ಚೆಕ್ ಮಾಡೋದಾಗಲಿ ಅವ್ರವ್ರನ್ನ ಕೇಳೋದ್ರ ಬದಲು ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಯಾವ ಒಂದು ಆ್ಯಪಲ್ಲಾಗಲಿ ಬೇಬಿಯ ಜೆಂಡರ್ ಕರೆಕ್ಟಾಗಿ ಪ್ರಿಡಿಕ್ಟ್ ಆಗಲ್ಲ. ಇದಕ್ಕೋಸ್ಕರ ನೀವು ಡಿಪ್ರೆಸ್ಡ್ ಆಗಬೇಡಿ. ನಿಮ್ಮ ಪ್ರೆಗ್ನೆನ್ಸಿನ ಆರಾಮಾಗಿ ಎಂಜಾಯ್ ಮಾಡಿ. ಈ ಟಿಪ್ ಇಷ್ಟ ಆಗದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.